ಮೊನ್ನೆ ಕೊಡ್ಬೇಕಲ್ವಾ? ಅಯ್ಯೋ मुहूर्तोऽस्तु स्वस्ति गृह्णन्तु सुप्रतिष्ठितमस्तु। ओम नर्यप्रजादब्धायो शीततनो अभिषण्णप्रशंसनाद नक्षत्रपशोन्मे गोपाजा विपादो ये तत्परः अष्टादवाष्टैहाग्ने एकैकसपासु महान्तो अनिगृह्णन्तु। अस्तु अनुराधान विषावर्धयन्तः शतञ्जीवेमश्रधः सवीराः शतमानं भवति शतायुत्पुरुषः शतेन्द्रिय आयुष्येवेन्द्रिये उत्तरोत्तराभिवृद्धिरस्तु समस्त सन्मङ्गलानि भवन्तु महान्तो अनिगृह्णन्तु। ಕೆಜಿಎಫ್ ತಾಲೂಕು ಬಂಗಾರಪೇಟೆ ತಾಲೂಕು ಎರಡಕ್ಕೂ ಒಂದು ಕೆಜಿಎಫ್ ಡೆವಲಪ್ಮೆಂಟ್ ಅಥಾರಿಟಿ ಇತ್ತು. ಕಾಂಗ್ರೆಸ್ MLA ನಾನಾದಾಗ, ಬಂಗಾರಪೇಟೆ ಶಾಸಕರು ಕಾಂಗ್ರೆಸ್ MLAನೇ ಆದಾಗ ನಮಗೆ ಮತ್ತೆ ಬಂಗಾರಪೇಟೆ ಶಾಸಕರಿಬ್ಬರಿಗೂ ಕೂಡ ತುಂಬಾ ಒತ್ತಡ ಇರ್ತಾ ಇತ್ತು. ಪಕ್ಷಕ್ಕೆ ಯಾರು ಬಹಳ ನಿಷ್ಠೆಯಿಂದ ಸೇವೆ ಮಾಡಿರ್ತಾರೆ ಅವ್ರಿಗೆ ನಾವೇನಾದ್ರೂ ಒಂದು ಸ್ಥಾನಮಾನ ಕೊಡುವಂತ ಪಟ್ಟಿಯಲ್ಲಿ ನನ್ನ ಹತ್ರನೂ ಬಹಳ ಒತ್ತಾಯ ಇರ್ತಾ ಇತ್ತು. ಬಂಗಾರಪೇಟೆ ಶಾಸಕರಿಗೂ ಅಂತದ್ದೇ ಒಂದು ಒತ್ತಡ ಇರ್ತಾ ಇತ್ತು. ನಮ್ಗೆ ಅವಾಗ ಅಸಹಾಯಕರಾಗಬೇಕಾಗ್ತಾ ಇತ್ತು. ನಾನ್ ಸೋಲ್ಬೇಕಾಗಿತ್ತು, ಇಲ್ಲ ಬಂಗಾರಪೇಟೆ ಶಾಸಕರು ಸೋಲ್ಬೇಕಾಗಿತ್ತು. ಇಂಥ ಧರ್ಮ ಸಂಕಟ ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಚುನಾವಣೆಯ ಜವಾಬ್ದಾರಿಯನ್ನ ಹೊತ್ಕೊಂಡಾಗ ಈ ಹೆಣ್ಮಗು ಜಯಂತಿ ಸೋಲನ್ನ ಅನುಭವಿಸ್ಬೇಕಾಗತ್ತೆ. ಅದು ಷಡ್ಯಂತ್ರದಿಂದ ಇವರು ಸೋಲನ್ನ ಅನುಭವಿಸ್ತಾಳೆ. ಅವಾಗ ನನ್ನ ಮನಸ್ಸಿಗೆ ನಾವು ಕಾಂಗ್ರೆಸ್ ಪಕ್ಷನ ಕಟ್ಟಿದಾಗ ನಮ್ಗೆಲ್ಲೋ ಒಂದ್ ಕಡೆ ಆ ನೋವು ನನ್ನನ್ನು ಕಾಡ್ತಾ ಇತ್ತು. ಯಾವ್ದಾದ್ರು ಅದಕ್ಕಿಂತ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರನ್ನ ನೋಡ್ಬೇಕು ಅಂತ ನನ್ನ ಮನಸ್ಸು ಅವತ್ತಿಂದ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ. ಅವಕಾಶ ಕೊಟ್ಟಾಗ ಮತ್ತೆ ನಾವು ಪಕ್ಷದಲ್ಲಿ ಒಂದೇ ಕಷ್ಟ ಆಗುತ್ತೆ, ಬೇರೆ ಇನ್ಯಾರೋ ಒತ್ತಡದ ಮೇಲೆ ಆ ಸ್ಥಾನನ ತಗೊಂತಾರೆ. ಅದಾದ್ಮೇಲೆ ನಾವಿಬ್ರು ಗೌರವವಾಗಿ ಕೆಜಿಎಫ್ಗೆ ಸಪರೇಟ್ ಡೆವಲಪ್ಮೆಂಟ್ ಅಥಾರಿಟಿ, ಬಂಗಾರಪೇಟೆಗೆ ಸಪರೇಟ್ ಡೆವಲಪ್ಮೆಂಟ್ ಅಥಾರಿಟಿನ ತರೋವಂಥದ್ರಲ್ಲಿ ಯಶಸ್ವಿ ಆಗ್ತೀವಿ ನಮ್ಮ ಸರ್ಕಾರದಲ್ಲಿ. ಇದು ಚರಿತ್ರೆ. ಇದು ಚರಿತ್ರೆ. ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿಯಾಗಿ ಯಾರು ಸೇವೆ ಮಾಡ್ತಾರೆ ಅವ್ರಿಗೆ ಯಾವುದೇ ಒಂದು ಸ್ಥಾನಮಾನ ಕೊಡಬೇಕು ಅಂತಂದ್ರೆ ಪಕ್ಷ ಯಾವ ಮಟ್ಟಕ್ಕಾದ್ರೂ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ಒಂದು ಚರಿತ್ರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾರು ಕೂಡ ಯಾರಾದ್ರೂ ಮುಖಂಡರು ಮನೆ ಬಾಗಿಲಿಗೆ ಹೋಗಿಲ್ಲ ಇವತ್ತವರೆಗೂ. ಶ್ರೀನಿವಾಸ್, ನಾನು 10 ವರ್ಷದಲ್ಲಿ ನಾನು ಶ್ರೀನಿವಾಸನ್ನ ಪಕ್ಷದ ಕೆಲಸವನ್ನ ಕಾಯ ವಾಚ ಮನಸ ಪಕ್ಷನ ಗೆಲ್ಲಿಸ್ಬೇಕು, ಕಾರ್ಯಕರ್ತನ ಉರುದುಂಬಿಸ್ಬೇಕು, ಜವಾಬ್ದಾರಿಯಿಂದ ನಡಿಬೇಕು ಅನ್ನುವಂತ ವಿಚಾರ ಬಂದಾಗ ಯಾರು ಪಕ್ಷಕ್ಕೆ ಶಿಸ್ತಿನ ಸಿಪಾಯಿ ಆಗ್ತಾರೆ ಅವ್ರಿಗೆ ಮೊದಲನೇ ಆದ್ಯತೆ ಸಿಗುತ್ತೆ ಅನ್ನುವಂತ ಒಂದು ಸಂದೇಶನ ನಾನು ಕೊಡ್ಬೇಕಾಗಿದೆ. ನಾವ್ ಎಷ್ಟೇ ಇನ್ಫ್ಲೂಯೆನ್ಸ್ ಆದ್ರೂ ಅಧಿಕಾರ ದೇವ್ರು ಸ್ವಲ್ಪ ದಿನ ಮಾತ್ರ ಕೊಡ್ತಾರೆ. ಜನ ಆಶೀರ್ವಾದ ಇದ್ದಾಗ ಮಾತ್ರ ಅಧಿಕಾರ ಸಿಗುತ್ತೆ. ಜನಗಳ ಆಶೀರ್ವಾದಕ್ಕೆ ನಾವು ಸೇವೆ ಮಾಡ್ಬೇಕೇ ಹೊರತು ನಾವು ಆ ಅಧಿಕಾರನ ಜವಾಬ್ದಾರಿನ ಎಲ್ಲೂ ಕೂಡ ಮೈ ಮರೆತು ನಡೆಯಬಾರದು. ಅದು ನನಗೆ ಜನಗಳು ಕೊಟ್ಟಿರುವಂತ ಆಶೀರ್ವಾದ. ಅದನ್ನ ನಾನು ಮೈಗೂಡಿಸ್ಕೊಂಡಿದ್ದೀನಿ. ಅದೇ ರೀತಿ ಮೈಗೂಡಿಸ್ಕೋಬೇಕು ಅಂತ ಮಾತ್ರ ನಾನು ಆಶೀರ್ವಾದ ಮಾಡ್ತೀನಿ. ಯಾರೇ ಈ ಸ್ಥಾನದಲ್ಲಿ ಬಂದ್ರು ಕೆಜಿಎಫ್ ಡೆವಲಪ್ ಆಗ್ಬೇಕು, ಎಲ್ಲಾರನ್ನು ಗೌರವವಾಗಿ ನೋಡ್ಬೇಕು, ಪಕ್ಷಕ್ಕೆ ಗೌರವ ತರುವಂತ ಸಂದೇಶ ಮಾತ್ರ. ಈ ಮೂರೇ ನಾವು ಜವಾಬ್ದಾರಿಯಿಂದ ನಡಿಬೇಕಾಗತ್ತೆ. ಯಾರು ಏನೇ ಅವಮಾನ ಮಾಡಿದ್ರು ನಾವು ಅದನ್ನ ಸಹಿಸ್ಕೊಂಡಾಗ ಮಾತ್ರ ಪಕ್ಷಕ್ಕೆ ಗೌರವ ಕೊಡ್ತೀವಿ. ಯಾರು ಏನೇ ಅವಮಾನ ಮಾಡಿದ್ರು ಸಹಿಸ್ಕೋಬೇಕು. ಪಕ್ಷಕ್ಕೆ ಗೌರವ ತರುವಂತ, ತಲೆ ಎತ್ತಿ ನಡೆಯುವಂತ ಕೆಲಸ ನಾವು ಮಾಡಿದಾಗ ಮಾತ್ರ ಪಕ್ಷದ ಗೌರವ ಉಳಿಯುತ್ತೆ. ನೂರಾರು ಜನ, ಸಾವಿರಾರು ಜನ ಕಾರ್ಯಕರ್ತರು ಪಕ್ಷಕ್ಕೆ ಗೌರವ ತರಬೇಕು ಅಂದಾಗ ಅವ್ರ ಮನೆ ಬಿಟ್ಟು ಸೇವೆ ಮಾಡಿರ್ತಾರೆ. ಅವ್ರು ನಾಳೆ ಧೈರ್ಯವಾಗಿ ಓಡಾಡ್ಬೇಕು ಅಂತಂದ್ರೆ, ಗೌರವ ತರಬೇಕಂದ್ರೆ ನಾವು ಅವರಿಗೆ ಗೌರವ ತರುವಂತ ಕೆಲಸ ಮಾಡ್ಬೇಕು. ಅದನ್ನ ಹೇಳ್ತೀನಿ. ಯಾರು ನಿಷ್ಠಾವಂತರಾಗಿರ್ತಾರೆ ಎಂತ ಪರಿಸ್ಥಿತಿಯಲ್ಲೂ ಅವರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂತಂದಾಗ
ಅವತ್ತು ಆ ಪ್ರಯತ್ನ ಇವತ್ತು ಯಶಸ್ಸಾಗಿದೆ. ಅವತ್ತು ನಾನು ಆ ಹೆಣ್ಮಗು ಕಣ್ಣಲ್ಲಿ ನೀರು ಹಾಕೊಂಡು ಹೋಗಿದ್ದ ದಿನ ನನಗೆ ನಾನು ಎಲೆಕ್ಷನ್ಸ್ ನಿಂತಾಗೂ ಅಷ್ಟು ನನಗೆ ಹಿಂಸೆ ಆಗಿರ್ಲಿಲ್ಲ. ಅವತ್ತು ನನ್ಗೆ ಆ ದಿನ ನಾನು ಹೆಂಗ್ ಕಳೆದ್ನೋ ಗೊತ್ತಿಲ್ಲ. ಈ ದಿನ ನಾನು ನನ್ನ ಕಾರ್ಯಕರ್ತರಿಗೊಬ್ಬರಿಗೆ ನ್ಯಾಯ ಕೊಟ್ಟಿದ್ದೀನಿ, ಅನ್ಯಾಯ ಆಗಿದ್ದನ್ನ ನಾನು ಸರಿಪಡಿಸಿದೀನಿ ಅಂತ ನಾವು ಇವತ್ತು ಹೆಮ್ಮೆಯಿಂದ ಆಚೆ ಹೋಗ್ತೀವಿ. ಆ ನೋವು ನನ್ನನ್ನು ಕಾಡ್ತಾ ಇತ್ತು. ಯಾವತ್ ನೋಡಿದ್ರು ಮುಖ ನೋಡಿದಾಗ ಆ ಹಿಂಸೆ ನನ್ಗೆ ಆಗ್ತಾ ಇತ್ತು. ಇವ್ರನ್ನ ಯಾವ ಸ್ಥಾನದಲ್ಲಿ ನೋಡ್ಬೇಕಾಯ್ತು, ನಾನು ನೋಡಕ್ ಆಗ್ಲಿಲ್ಲ ಅಂತ. ಅದಕ್ಕಿಂತ ಗೌರವಾಗಿರೋ ಸ್ಥಾನದಲ್ಲಿ ಅವ್ರನ್ನ ನೋಡ್ಬೇಕು ಅನ್ನುವಂತ ಮನ್ಸು ನನ್ಗೆ ಅವತ್ತು ನಾನು ಸಂಕಲ್ಪ ಮಾಡಿದೆ. ಆದ್ರೆ ಬಹಳ ದಿನ ಅದ್ರ ಪರಿಶ್ರಮ ಇದೆ. ಪರಿಶ್ರಮ ಎಷ್ಟಿದೆ ನಾನು ಹೇಳಕ್ಕೆ ಆಗಲ್ಲ. ಆ ಪರಿಶ್ರಮ ಹೆಂಗಿದೆ, ಹೆಂಗೆ ಆ ಪರಿಶ್ರಮನ ಹೇಳಕ್ಕೆ ಆಗಲ್ಲ, ಅಷ್ಟು ಕಷ್ಟ ಆಯ್ತು. ಆದ್ರೂ ದೇವರ ಆಶೀರ್ವಾದ ಮತ್ತೆ ಎಲ್ಲ ಕಷ್ಟದಲ್ಲಿರೋರ ಆಶೀರ್ವಾದ ಯಾವತ್ ನಮ್ ಜೊತೆ ಇರುತ್ತೆ, ಅದು ಫಲಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಗ್ರಾಮೀಣ ಭಾಗದಲ್ಲೂ ವೆಂಕಟರಾಮಣ್ಣ ಇರ್ಬೋದು, ಯಾವಾಗ್ಲೂ ಪಕ್ಷ ಅಂದ್ರೆ ಅಭಿಮಾನ ಇಟ್ಕೊಂಡಿದ್ದಾರೆ, ಅವರಿಗೆ ಅವಕಾಶ ಆಗಿದೆ. ಆಮೇಲೆ ಮಾರಿಕುಪ್ಪಂ ಪಂಚಾಯತಿಯಲ್ಲಿ ರಾಧಪ್ಪ ಅನ್ನೋರ್ಗೆ ಪಂಚಾಯತಿ ತಪ್ಪೋಯ್ತು, ಷಡ್ಯಂತ್ರಿಗಳಿಂದ ತಪ್ಪೋಯ್ತು. ಅದಾದ್ಮೇಲೆ ಆ ಹೆಣ್ಮಗು ತನ್ನ ಗಂಡನ್ಗ ಅವಕಾಶ ಸಿಕ್ಲಿಲ್ಲ ಅಂತ ಕಣ್ಣೀರ್ ಹಾಕಿದ್ಲು. ಮತ್ ನಾನು ಆ ಹೆಣ್ಮಗುಗೆ ಇವತ್ತು ಈ ಜವಾಬ್ದಾರಿ ಏನು KGF ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ ಏನಂದ್ರೆ, KGF ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ ಸರ್ಕಾರದಲ್ಲಿ ಜಾಗ ತಗೊಂಡ್ಬೋದು, ಜಾಗನ ಡೆವಲಪ್ ಮಾಡಿ ಬಹಳ ಜನಕ್ಕೆ ಯಾರ್ಯಾರಿಗೆ ಸ್ವಂತ ಸೈಟ್ ಇಲ್ಲ ಆ ನಿವೇಶನ ಹಂಚಿಕೆ ಮಾಡ್ಬೋದು. ಮತ್ತೆ ಪ್ಲಾನಿಂಗ್ ಪವರ್ ಇವ್ರಿಗೆ ಬರುತ್ತೆ. ಯಾರೇ ಒಬ್ರು ಕಟ್ಟಡ ಕಟ್ಬೇಕಂದ್ರೆ ಏನ್ರಿ ನಿಮ್ದು ಏನ್ ಡ್ಯೂಟೀಸ್, ಟೆಕ್ನಿಕಲ್ ಒಪಿನಿಯನ್, ಈ ಕಟ್ಟಡ ಹೇಗ್ ಕಟ್ಟಬೇಕು ಅಂತ ಟೆಕ್ನಿಕಲ್ ಒಪಿನಿಯನ್ಗೆ ಇಲ್ಲಿ ಆಫೀಸ್ಗೆ ಬರ್ಬೇಕಾಗತ್ತೆ. ಅಂದ್ರೆ ಬಹಳ ಜವಾಬ್ದಾರಿ ಸ್ಥಾನ KGF ಡೆವಲಪ್ಮೆಂಟ್ ಅಥಾರಿಟಿಗಿದೆ. ಬಡವರಿಗೆ ಜಾಗ ಹಂಚಿಕೆ ಮಾಡ್ಬೋದು, ಅಂದ್ರೆ ಫ್ರೀಯಾಗಿ ಕೊಡಕ್ಕಾಗಲ್ಲ, ಸ್ವಲ್ಪ ದುಡ್ಡು ಇರುತ್ತೆ. ಅಂದ್ರೆ ಸರ್ಕಾರದ ಜಾಗ ಸಿಕ್ಕಿದ್ರೆ ಒಂದ್ ಬೆಲೆ ಇರುತ್ತೆ, ಅಥವಾ ರೈತರಿಂದ ಜಾಗ ತಗೊಂಡ್ರೆ ಕಾಸ್ಟ್ ಶೇರಿಂಗ್ ಅಲ್ಲಿ ನಾಮಿನಲ್. ಗೌರ್ಮೆಂಟ್ ಜಾಗ ತಗೊಂಡಾಗ ಏನೆಲ್ಲ ಸರ್ಟಿಫಿಕೇಟ್ ಸಿಗುತ್ತೆ, ಹಕ್ಕುಪತ್ರ ಸಿಗುತ್ತೆ, ಇಲ್ಲೂ ಆ ತರದ್ದಿರುತ್ತೆ. ಲೇಔಟ್ಸ್ ಡೆವಲಪ್ ಮಾಡುವಂತದ್ದು. ಮತ್ತೆ ಪ್ಲಾನಿಂಗ್ ಅಥಾರಿಟಿ ಅಂತಂದ್ರೆ ಇವರೇ ಪ್ಲಾನ್ ಕೊಟ್ರೇನೆ ನಗರಸಭೆಯವರು ನಾಳೆ ಅವರಿಗೆ ಕಟ್ಟಡ ಕಟ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ಇಷ್ಟು ಪವರ್ಫುಲ್ ಅಥಾರಿಟಿ. ಇದನ್ನ ಸರಿಯಾದ ರೀತಿ ನಿಭಾಯಿಸುವಂತ ಒಂದು ಶಕ್ತಿ ಸಾಮರ್ಥ್ಯ ದೇವರು ನಿಮ್ಗೆ ಕೊಡಬೇಕು ಅಂತ ನನ್ನ ಆಶೀರ್ವಾದ. ಮೇಡಮ್, ಈಗ ಮೇಡಮ್ ಈ KDಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುದಾನದ ಕೊರತೆ ಬಹಳ ಇದೆ ಅಂತೇಳಿ ಅವಾಗ ಅನುದಾನ ಇನ್ಮೇಲೆ ಉಕ್ಕಿ ಹರಿದು ಬರುತ್ತೆ. ಇದೇ KGF ಡೆವಲಪ್ಮೆಂಟ್ ಅಥಾರಿಟಿನೇ ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಇವತ್ತು ಡೆವಲಪ್ ಮಾಡೋದಕ್ಕೆ ಅಥಾರಿಟಿ ಯಾರಾದ್ರೂ ಇದ್ರೆ KGF ಡೆವಲಪ್ಮೆಂಟ್ ಅಥಾರಿಟಿನೇ ಮಾಡಕ್ಕಾಗತ್ತೆ. ಮುಂದೆ ಇದನ್ನ ತಿಳ್ಕೊಳ್ಳಿ. ನಮ್ಗೆ 299 ಎಕರ್ಸ್ ಏನ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಇದೆ, FD ಅಲ್ಲಿ ನಮ್ಗೆ ಅದಕ್ಕೆ DPR ಮಾಡ್ಲಿಕ್ಕೆ ₹1 ನಾವು ಅನುದಾನ ಕೊಡ್ಲಿಲ್ಲ ಅಂದ್ರೂ 10 ಕೋಟಿಯ ಇದಕ್ಕೆ DPR ಮಾಡ್ಲಿಕ್ಕೆ FD ಅಲ್ಲಿ ನಮ್ಗೆ ಪರ್ಮಿಷನ್ ಸಿಕ್ಕಿದೆ. FDL ಪರ್ಮಿಷನ್ ಸಿಕ್ಕಿದೆ. ಅದು ನೆಕ್ಸ್ಟ್ ಅದನ್ನ 100 ಕೋಟಿಯಲ್ಲಿ ಡೆವಲಪ್ಮೆಂಟ್ ಮಾಡೋದು ಇದೇ KGF ಡೆವಲಪ್ಮೆಂಟ್ ಅಥಾರಿಟಿ. ಮತ್ತೆ ಇದು ಹೊಸ ಆಫೀಸ್ಗೆ ಕಾಲಿಡೋ ಹಂಗ್ ಆಗ್ಬೇಕು. ಜಾಗ ಕೊಟ್ಟಿದೀವಿ KGF ಡೆವಲಪ್ಮೆಂಟ್ ಅಥಾರಿಟಿಗೆ, ಅಲ್ಲಿ ಇವರು ಹೊಸ ಆಫೀಸ್ ಶಿಫ್ಟ್ ಮಾಡ್ಬೇಕಾಗತ್ತೆ. ಇಂಟಿಗ್ರೇಟೆಡ್ ಟೌನ್ಶಿಪ್ ಏನೇ ಇದ್ರೂ ಕೂಡ, ಹೌಸಿಂಗ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಎಜುಕೇಶನ್ ಹಬ್ ಇರ್ಬೋದು, ಅದನ್ನೆಲ್ಲ ಸಾಫ್ಟ್ವೇರ್ ಕಂಪನೀಸ್, IT ಕಂಪನೀಸ್ಗೆ ಏನೇ ಜಾಗ ಕೊಟ್ಟರು, ಅಲಾಟ್ಮೆಂಟ್ ಇದ್ರು ಇದೇ ಆಫೀಸಿಂದ ಅದು ಅಲಾಟ್ಮೆಂಟ್ ಪ್ರಕ್ರಿಯೆ ನಡೆಯುತ್ತೆ. ಇದೇ ಆಫೀಸಿಂದ ಆ 300 ಎಕರೆನ ಡೆವಲಪ್ ಮಾಡುವಂತದ್ದು. ಮತ್ತೆ ಕಾಸ್ಟ್ ಶೇರಿಂಗ್ ಅಲ್ಲಿ ರೈತರದು ಜಾಗ ಇಲ್ಲಿದೆ, 15 ಎಕರೆನೋ 25 ಎಕರೆ ಇದೆ. ಕಾಸ್ಟ್ ಶೇರಿಂಗ್ ಅಲ್ಲಿ ರೈತರದು ಜಾಗ ಡೆವಲಪ್ ಮಾಡಿ ಇವ್ರು 50% ಇಟ್ಕೊಂಡು ಸಾರ್ವಜನಿಕರಿಗೆ ಆ ಜಾಗ ಕೊಡುವಂತದ್ದು ಬಹಳ ಜವಾಬ್ದಾರಿ ಇರುವಂತ ಸ್ಥಾನಮಾನ ಇದು. ಒಂದು ದಿನ ಅಲ್ಲ, ನೀವು ಎಷ್ಟು ಗಂಟೆ ಕಾಲ ಕುತ್ಕೊಂಡು ಕೆಲಸ ಮಾಡಿದ್ರು ಇಲ್ಲ, ಕೆಲಸ ಇದೆ ಮಾಡ್ಬೇಕಷ್ಟೇ, ಇಚ್ಛಾಶಕ್ತಿ ಬೇಕು, ಜವಾಬ್ದಾರಿಯಿಂದ. ಇದಕ್ಕೆ ಇವಾಗ ಅಪ್ ಟು ಬೇತ್ಮಂಗ್ಲ, ಕಂಸಂದ್ರ, ಕ್ಯಾಸಂಬಳ್ಳಿ, ಪಾರಣ್ಣಹಳ್ಳಿ ಇದೆಲ್ಲಾನು ಕವರ್ ಆಗುತ್ತೆ. ಪಾರ್ಕ್ಸ್, ಲೇಕ್ಸ್ ಡೆವಲಪ್ಮೆಂಟ್ ಮಾಡೋದು ಕೂಡ ಅಥಾರಿಟಿಯಿಂದ, ಅವೆಲ್ಲ ಕಂಟ್ರೋಲ್ ಮಾಡೋದು ಕೂಡ ಅಥಾರಿಟಿ. ಅದ್ರ ಬಗ್ಗೆ ಫಸ್ಟ್ ಮಾಹಿತಿ ತಗೊಂಡು ಕೆಲಸ ಮಾಡ್ಲಿ ಅಂತ. ಯಾರ್ಯಾರು ನಿಷ್ಠಾವಂತರಿದ್ದಾರೆ ಅವರಿಗೆ ಅವರ ಅರ್ಹತೆಯಿಂದಾನೇ ಸ್ಥಾನಮಾನ ಸಿಗುತ್ತೆ ಅನ್ನೋ ಸಂದೇಶ ಹೋಗ್ಬೇಕಾಗಿತ್ತು. ಅದರ ಸಂಕಲ್ಪ ಆಗಿದೆ, ಒಳ್ಳೇದಾಗಿದೆ. ಸೇವೆ ಮಾಡ್ಲಿ, ದೇವರ ಅವಕಾಶ ಕೊಟ್ಟಿದ್ದಾರೆ, ಸೇವೆ ಮಾಡ್ಲಿ ಅಂತ. ಆಮೇಲೆ ಇದು ಚರಿತ್ರೆ.
ಈ ಸ್ಥಾನಮಾನ ಸಿಕ್ಕಿದೆ ಅಂದರೆ ಅದಕ್ಕೆ ಮೈನ್ ಕಾರಣ ನಮ್ಮ KGF ಜನಪ್ರಿಯ ಶಾಸಕರಾದ ಶ್ರೀಮತಿ ರೂಪಾ ಶಶಿಧರ್ ಮೇಡಮು ಮತ್ತು ನಮ್ಮ ಬೇಲೆಯಲ್ಲಿ ಗೋವಿಂದಗೌಡ ಸರ್ ಇವರಿಬ್ಬರೇ ನನಗೆ ಈ ಸ್ಥಾನಮಾನ ಸಿಕ್ಕಿರೋದಕ್ಕೆ ಕಾರಣ. ಯಾಕೆಂದರೆ ಪಾರ್ಟಿಗೆ ಯಾವಾಗ ನಾವು ಲಾಯಲ್ ಆಗಿರ್ತೀವೋ ಆವಾಗ ಒಂದು ದಿವಸ ನಿಮ್ಗೆ ಒಂದು ಒಳ್ಳೆ ಸ್ಥಾನಮಾನ ಸಿಕ್ಕಿದೆ ಅಂತ ನಮ್ಗೆ ಮೇಡಮ್ ಪದೇ ಪದೇ ಹೇಳ್ತಾ ಇದ್ರು. ಇದಕ್ಕೆ ಹೇಳಿರೋದಕ್ಕೂ ನಾನು ಪಾರ್ಟಿಗೆ ಲಾಯಲ್ ಆಗಿದ್ದಿರೋದಕ್ಕೂ ಈ ಸ್ಥಾನವನ್ನು ಮೇಡಮ್ ನನಗೆ ಕೊಟ್ಟು ನನ್ನ ಅಲಂಕರಿಸಿದ್ದಾರೆ. ಅದಕ್ಕೆ ಫಸ್ಟು ಮೇಡಮ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಏನು ಡೆವಲಪ್ ಆಗಬೇಕಂತ ಇದ್ದರೆ ಅದು ನಮ್ಮ ಶಾಸಕರು ಇದ್ದಾರೆ, ಅವ್ರ ಹತ್ರ ನಾಲೆಜ್ ತಗೊಂಡು ಅವ್ರ ಮಾರ್ಗದರ್ಶನ ತಗೊಂಡು ಏನೇನು ಮಾಡಬೇಕಂತ ಇದರಿಂದ ಅದೆಲ್ಲ ನಾನು ಮೇಡಮ್ ಇದರಿಂದ ನಾನು ಮಾಡ್ತೀನಿ ಅಂತ ಹೇಳ್ತಾ, ಸರ್ ನಿಮ್ಮದು ಮೊದಲ ಆದ್ಯತೆ ಮೇಡಮ್ ನಾಲೆಜಿಂದಲೇ ನಾನು ಏನು ಮಾಡೋದಕ್ಕಾಗೋದಿಲ್ಲ. ಮೇಡಮ್ ಹೆಂಗೆ ಹೇಳ್ತಾರೆ ಹಂಗೆ ನಾನು ನಡ್ಕೊಂಡು ಹೋಗ್ತೀನಿ ಸರ್. ಆಮೇಲೆ ಇದು ಗ್ರಾಮೀಣ ಭಾಗದಲ್ಲೂ ಒಂದು ಟರ್ಮ್ ಒಬ್ಬರಿಗೆ ಅವಕಾಶ ಮಾಡಬೇಕಾಗತ್ತೆ, ಒಬ್ಬರಿಗೋ ಇಬ್ಬರಿಗೋ. ಯಾಕಂದರೆ 5 ವರ್ಷದ ಟರ್ಮಲ್ಲಿ ನಾವು ಈ KGF ಅವಕಾಶ ಕೊಡೋಕ್ಕಾಗಿರಲಿಲ್ಲ. ಮುಂದೆ ಸ್ವಲ್ಪ ಟರ್ಮ್ ಇವ್ರದ್ದು ಮುಗಿದ ಮೇಲೆ ಅವ್ರಿಗೂ ಸ್ವಲ್ಪ ಅವಕಾಶ ಎಷ್ಟಿರುತ್ತೆ? ಮುಖದಲ್ಲಿ ನಗು ನೋಡಬೇಕು ಅಂತ ನಾನು ಎಷ್ಟು ವರ್ಷಗಳು ಹೋರಾಟ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಮಯನ್ನಯ್ಯ ಈ ಕಡೆ ನೋಡ ಏನು ಹೇಳಿದೆ ನಾನು ನಿಮಗೆ? 40 ವರ್ಷದಿಂದ ಪ್ರೆಸ್ ರಿಪೋರ್ಟರ್ ನಾವು. ಫಸ್ಟ್ EC ಮೆಂಬರ್ ಡಿಸ್ಟ್ರಿಕ್ಟ್ಗೆ 2 ಜಿಲ್ಲೆ ಒಂದಾಗಿತ್ತು. ಅದು ಹಾಕ್ಬೇಕಾಗಿತ್ತು. ಪ್ರಾಧಿಕಾರದ ಅಧ್ಯಕ್ಷರಾಗಿ ನಿಷ್ಠಾವಂತ ಯುವಕ ಶ್ರೀನಿವಾಸರವರು ನಮ್ಮ KGF ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಮತಿ ಸ್ವರೂಪಕಲಾ ಶಶಿಧರ್ ಅವರು ಶ್ರೀನಿವಾಸನ ಗುರುತಿಸಿ ಅವರಿಗೆ ಈ ಒಂದು ಕೂಡ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅವರಿಗೆ ಭಗವಂತ ಎಷ್ಟು ವರ್ಷಗಳ ಕಾಲ ಈ ಒಂದು ಸೇವೆಯನ್ನು ಕೊಡ್ತಾರೆ ಅಷ್ಟು ವರ್ಷಗಳ ಕಾಲ ನಾನು ರೂಪಕಲಾ ಶಶಿಧರ್ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರನ್ನು ತರ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ನಂಬಿಕೆ ಇದೆ. ಯಾಕೆ ಅಂತ ಹೇಳಿದ್ರೆ ಅವರು ನಿಷ್ಠಾವಂತರಾಗಿ ಯಾವುದೇ ಒಂದು ಹೆಚ್ಚಿನ ಒಂದು ಗಡುವು ಹೋಗದೆ ತನ್ನ ಕರ್ತವ್ಯವನ್ನು ನಿಷ್ಠಾವಂತರಾಗಿ ಮಾಡಿಕೊಂಡು ಹೋಗ್ತಾರೆ ಅನ್ನೋದೊಂದು ಎಲ್ಲರ ಒಂದು ಇದರ ಮೇಲೆ MLA ಅವರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅದಕ್ಕೆ ಎಲ್ಲರ ಒಂದು ಸಹಕಾರವನ್ನು ನಮ್ಮ KGF ಕ್ಷೇತ್ರದಲ್ಲಿ ಶ್ರೀನಿವಾಸ್ ಇರ್ತದೆ. ಶ್ರೀನಿವಾಸನ ಮುಂದಿನ ಭವಿಷ್ಯ ಇನ್ನೂ ಚೆನ್ನಾಗಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೇನೆ. ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ. ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ.